ಕಾಂಗ್ರೆಸ್ನಲ್ಲಂತೂ ಎಲ್ಲವೂ ಸರಿ ಇಲ್ಲ, ಒಳಬೇಗುದಿ, ಕುರ್ಚಿಗಾಗಿ ಕಚ್ಚಾಟ ಇದೆಲ್ಲವೂ ಕೂಡ ಕಾಮನ್ ಅನ್ನೋ ರೀತಿಯಲ್ಲೇ ಕಾಣಿಸ್ತಾ ಇದೆ. ಇದರ ಜೊತೆಗೆ ನಿಮಗೆ ಗೊತ್ತಿರಬಹುದು, ಅನೇಕ ಸಚಿವರು ದೆಹಲಿ ದಂಡಯಾತ್ರೆಯನ್ನ ಕೂಡ ಮಾಡಿದ್ರು. ರಾಜಕೀಯ ಬೆಳವಣಿಗೆಗಳ ಭವಿಷ್ಯದ ಬಗ್ಗೆ ಇದೊಂದು ರೀತಿ ಪ್ರಶ್ನೆ ಮಾಡೋ ಹಾಗೆ ಕೂಡ ಕಾಣಿಸುತ್ತೆ. ಹಾಗೆ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಳಗ ಅಂತಾನೆ ಗುರುತಿಸಿಕೊಂಡಿರೋ ಡಾಕ್ಟರ್ ಜಿ ಪರಮೇಶ್ವರ್ ಆದಿಯಾಗಿ ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ, ಎಚ್.ಸಿ. ಮಹದೇವಪ್ಪ ಎಲ್ಲರೂ ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಸಿಎಂ ಆಗಿರಬೇಕು ಅಂತ ಹೆಜ್ಜೆ ಹೆಜ್ಜೆಗೂ ಹೇಳ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಈ ರೀತಿಯಾಗಿ ಒತ್ತಿ ಇದೇ ವಿಷಯವನ್ನ ಹೇಳ್ಕೊಳ್ತಾ ಇದ್ದಾರೆ ಅಂತ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರ ಕುರ್ಚಿ ಅಲುಗಾಡ್ತಾ ಇರೋದು ಕನ್ಫರ್ಮ್ ಅನ್ನೋ ರೀತಿಯಲ್ಲಿ ಕಾಣಿಸೋದು ಪಕ್ಕ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ಕೆಲವು ಆಪ್ತ ಮೂಲಗಳ ಮಾಹಿತಿಯ ಪ್ರಕಾರ ಈ ಮಾರ್ಚ್ನಲ್ಲಿ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಆದ ನಂತರದಲ್ಲಿ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಾಗೋದು ಪಕ್ಕ. ಜೊತೆಗೆ ಡಿಸಿಎಂ ಆಗಿರೋ ಡಿಕೆ ಶಿವಕುಮಾರ್ ಸಿಎಂ ಪಟ್ಟವನ್ನ ಅಲಂಕರಿಸೋದು ಪಕ್ಕ ಅಂತಾನೆ ಹೇಳಲಾಗ್ತಾ ಇದೆ. ಈಗಾಗಲೇ ಈ ಹಿಂದೆ ಪವರ್ ಶೇರಿಂಗ್ ಬಗ್ಗೆ ಡಿಕೆ ಶಿವಕುಮಾರ್ ಮಾತನಾಡಿದ್ರು. ಅಂದ್ರೆ ಸುಮ್ನೆ ಮಾತನಾಡಿದ ಮಾತಲ್ಲ, ಅದು ಒಂದು ಸೂಕ್ಷ್ಮತೆ ಅದರಲ್ಲಿತ್ತು. ಅಂದ್ರೆ ನೆಕ್ಸ್ಟ್ ನಾನೇ ಸಿಎಂ ಆಗೋದು ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಕನ್ಫರ್ಮ್ ಆಗಿತ್ತು ಅಂತ ಅನ್ಸುತ್ತೆ. ಪವರ್ ಶೇರಿಂಗ್ ವಿಚಾರ ಒಪ್ಪಂದ ಅನ್ನೋದು ಅಲ್ಲಿ ನಡೆದಿತ್ತು. ಅದೇ ಕಾರಣಕ್ಕಾಗಿ ನೆಕ್ಸ್ಟ್ ಅವಧಿಗೆ ಅಂದ್ರೆ ಅರ್ಧ ಅವಧಿ ಸಿದ್ದರಾಮಯ್ಯನವರದು ಮುಗಿತಾ ಬಂದ್ಮೇಲೆ ನೆಕ್ಸ್ಟ್ ನಾನೇ ಸಿಎಂ ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನ ಇಂಡೈರೆಕ್ಟ್ ಆಗಿ ಕೊಟ್ಟಿದ್ರು. ಈ ಹೇಳಿಕೆಗಳಿಗೇನೆ ಈ ತರ ಸಿದ್ದರಾಮಯ್ಯನವರ ಬಣದ ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, ಮುಂದಿನ 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ ಅನ್ನೋ ಬ್ಯಾಟಿಂಗ್ ಅನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಇಲ್ಲಿ ಆಫ್ಟರ್ ಬಜೆಟ್ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೋದು ಪಕ್ಕ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ರೀಸೆಂಟ್ ಆಗಿ ಒಂದು ಮಾತು ಹೇಳಿದ್ರು ಸಿದ್ದರಾಮಯ್ಯನವ್ರ ಬಗ್ಗೆ. ಸಿದ್ದರಾಮಯ್ಯನವರು ನಮ್ಮ ನಾಯಕ, ಅವರು ಎಲ್ಲಾ ಚುನಾವಣೆಗೂ ಬೇಕು, ಜಿಲ್ಲಾ ಪಂಚಾಯಿತಿಗೂ ಬೇಕು, ತಾಲೂಕು ಪಂಚಾಯಿತಿಗೂ ಬೇಕು, ಅಸೆಂಬ್ಲಿಗೂ ಬೇಕು, ಪಾರ್ಲಿಮೆಂಟಿಗೂ ಬೇಕು. ಅವರು ಕಾಂಗ್ರೆಸ್ ನಾಯಕ. ಅವರನ್ನ ಕಾಂಗ್ರೆಸ್ ಪಕ್ಷ 2 ಸಲ ಮುಖ್ಯಮಂತ್ರಿಯನ್ನಾಗಿ ಮಾಡಿದೆ. ದಿನಬೆಳಗಾದ್ರೆ ಅವರ ಹೆಸರು ಹೇಳ್ಕೊಂಡು ಅವರ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ, ಅದರ ಅವಶ್ಯಕತೆನೂ ಇಲ್ಲ, ಅವರು ಪ್ರಶ್ನಾತೀತ ನಾಯಕ ಅಂತ ಹೇಳಿದ್ರು. ಅಂದ್ರೆ ಸಿದ್ದರಾಮಯ್ಯನವರ ಹೆಸರು ಮೇಲೆ ಒಂದಿಷ್ಟು ಸಚಿವರು ಬಂದೂಕಿಟ್ಟು ಸಿಎಂ ಕುರ್ಚಿಗೆ ಗುರಿ ಇಟ್ಟಿದ್ರು. ಹೀಗಾಗಿನೇ ಡಿಕೆ ಶಿವಕುಮಾರ್ ಅವರು ಈ ಹೇಳಿಕೆ ಮೂಲಕ ತಿರುಗೇಟು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದ್ ವೇಳೆ ವ್ಯತಿರಿಕ್ತ ಹೇಳಿಕೆ ಕೊಟ್ರೆ 3ನೇ ಅವರಿಗೆ ಲಾಭ ಆಗುತ್ತೆ. ಇದರಿಂದ ರಾಜಕೀಯ ಬೆಳವಣಿಗೆಗಳ ಮೇಲೂ ಕೂಡ ಪರಿಣಾಮ ಆಗಬಹುದು. ಹೀಗಾಗಿ ಗೊಂದಲ ಏನು ಇಲ್ಲ ಅನ್ನೋ ಮೂಲಕ ತಿರುಗೇಟನ್ನ ಕೊಟ್ಟಿದ್ದಾರೆ. ಈ ರಾಜಕೀಯ ಬೆಳವಣಿಗೆಗಳ ನಡುವೆ ಡಿಕೆ ಶಿವಕುಮಾರ್ ಅವರು ಅನೇಕರನ್ನ ಪಕ್ಷಕ್ಕೆ ಸೆಳೆಯೋ ಪ್ರಯತ್ನವನ್ನ ಇಲ್ಲಿ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ಒಂದ್ ಕಡೆ ಆಪರೇಷನ್ ಹಸ್ತದ ಮೂಲಕ ಬಿಜೆಪಿಯ ಕೆಲವು ಶಾಸಕರಿಗೆ, ಜೆಡಿಎಸ್ನ ಕೆಲವು ಶಾಸಕರನ್ನು ಕೂಡ ಪಕ್ಷಕ್ಕೆ ಕರೆತರೋ ಕೆಲಸವನ್ನ ಮಾಡಿಕೊಂಡು ತಮ್ಮ ಬಣವನ್ನ ಸ್ಟ್ರಾಂಗ್ ಮಾಡ್ಕೊಳ್ತಾ ಇದ್ದಾರೆ, ಬಲವನ್ನ ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಕೂಡ ಇದೆಲ್ಲದಕ್ಕೂ ಕೂಡ ಪುಷ್ಟಿ ಕೊಡುತ್ತೆ. ರೀಸೆಂಟ್ ಆಗಿ ನಿನ್ನೆಷ್ಟೇ ನಡೆದ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಬೆಂಗಳೂರು ಸಿಟಿ ರೌಂಡ್ಸ್ ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಅನ್ನೋ ಘೋಷಣೆ ಕೇಳಿ ಬಂದಿದೆ. ಇದು ಯಾವುದೇ ಸಮಾವೇಶವನ್ನ ಕಾಂಗ್ರೆಸ್ ಹಮ್ಮಿಕೊಂಡ್ರು ಕೂಡ, ಬೆಳಗಾವಿಯಲ್ಲಾಗಿರಬಹುದು, ಮೊನ್ನೆ ರಾಮನಗರದಲ್ಲಾಗಿರಬಹುದು, ಹೀಗೆ ಪ್ರತಿ ಸಲ ಒಂದು ಸಮಾವೇಶ, ಒಂದು ಕಾರ್ಯಕ್ರಮ ಅಂತ ಮಾಡಿದಾಗ ಡಿಕೆ ಬೆಂಬಲಿಗರು ನೆಕ್ಸ್ಟ್ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನ್ನೋ ಘೋಷಣೆಗಳನ್ನ ಕೂಗ್ಕೊಂಡು ಬರ್ತಾ ಇದ್ದಾರೆ. ಆ ಕಾಲ ಸನ್ನಿಹಿತ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು. ಇಲ್ಲಿ ಸಿಎಂ ಕುರ್ಚಿ ಅನ್ನೋದು ಡಿಕೆಶಿಯ ದಶಕಗಳ ಕನಸು. ಪಕ್ಷದ ಟ್ರಬಲ್ ಶೂಟರ್ ಆಗಿದ್ದ ಡಿಕೆಶಿ 2023ರ ಚುನಾವಣೆಯ ಗೆಲುವಿನ ನಂತರವೇ ಸಿಎಂ ಗದ್ದುಗೆ ಏರೋ ಕನಸು ಕಂಡಿದ್ರು. ಆದ್ರೆ ಸಿದ್ದರಾಮಯ್ಯನವರ ಪರ ಹೈಕಮಾಂಡ್ ಒಲವು ತೋರಿತು. ಆದ್ರೆ ಅಂದೇ ಹೈಕಮಾಂಡ್ ಮಟ್ಟದಲ್ಲಿ ಪವರ್ ಶೇರಿಂಗ್ ವಿಚಾರ ಚರ್ಚೆಯಾಗಿತ್ತು. 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿನಲ್ಲಿ ಡಿಕೆಶಿ, ಸಿದ್ದು ಇಬ್ಬರ ಪಾತ್ರ ಕೂಡ ಪ್ರಮುಖ. ಇಬ್ರು ಒಟ್ಟಾಗಿ ಸೇರ್ಕೊಂಡು ಪಕ್ಷವನ್ನ ಅಧಿಕಾರಕ್ಕೆ ತಂದ್ರು. ಆದ್ರೆ ಸಿಎಂ ಸ್ಥಾನಕ್ಕೆ ಬಂದಾಗ ಅಷ್ಟೇ ಪೈಪೋಟಿನೂ ಇತ್ತು. ಅಂತಿಮವಾಗಿ ಸಿದ್ದರಾಮಯ್ಯನವರು ಶಾಸಕಾಂಗ ನಾಯಕನಾಗಿ ಆಯ್ಕೆಯಾದ್ರು. 2.5 ವರ್ಷ ಸಿದ್ದರಾಮಯ್ಯ ಸಿಎಂ ಆಗಿದ್ರೆ ಇನ್ನುಳಿದ 2.5 ವರ್ಷ ಡಿಕೆಶಿ ಅವರಿಗೆ ಸಿಎಂ ಸ್ಥಾನ ಹಂಚಿಕೆಯಾಗುತ್ತೆ ಅನ್ನೋ ವಿಚಾರ ಹೈಕಮಾಂಡ್ ಮಟ್ಟದಲ್ಲೇ ನಡೆದಿತ್ತು. ಅದು ಈಗ ಚಾಲ್ತಿಗೆ ಬರ್ತಾ ಇದೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಸೊ ಈ ವಿಚಾರ ಈಗ ಮತ್ತಷ್ಟು ಕಾವು ಪಡೆದುಕೊಂಡಿದೆ. ಒಂದ್ ಕಡೆ ಪವರ್ ಶೇರಿಂಗ್ ಕುರಿತ ಹೇಳಿಕೆಗಳು ಪ್ರಸ್ತಾಪ ಆಗಿದ್ರೆ, ಸಿದ್ದರಾಮಯ್ಯ ಬಣದ ನಾಯಕರು ಮಾತ್ರ ಸಿದ್ದರಾಮಯ್ಯನವರ ಪರ ಬ್ಯಾಟಿಂಗ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದರ ಮಧ್ಯೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಕೂಡ ಹೆಚ್ಚು ಸುದ್ದಿ ಆಗ್ತಾ ಇರೋದ್ರಿಂದ ಕೆಪಿಸಿಸಿ ಸ್ಥಾನವನ್ನ ಡಿಕೆ ಬಿಟ್ಕೊಟ್ರೆ ನೆಕ್ಸ್ಟ್ ಅವರಿಗೆ ಸಿಎಂ ಪಟ್ಟ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಕೂಡ ಇಲ್ಲಿ ಸದ್ಯದಲ್ಲಿ ಕಾಣಿಸುತ್ತೆ. ಪಕ್ಷದ ಕಷ್ಟದ ದಿನಗಳಲ್ಲಿ ಜೊತೆ ನಿಂತು ಟ್ರಬಲ್ ಶೂಟರ್ ಆಗಿದ್ದ ಡಿಕೆ ಶಿವಕುಮಾರ್ ಪ್ರತಿಯೊಂದು ಸ್ಥಾನ ಪಡೆಯೋ ಟೈಮ್ನಲ್ಲೂ ಕೂಡ ತಾಳ್ಮೆಯಿಂದ ಕಾಯ್ಕೊಂಡು ಬರ್ತಾ ಇದ್ದಾರೆ. ಈಗ ಸಿಎಂ ಸ್ಥಾನಕ್ಕಾಗಿ ಬಿಗಿ ಪಟ್ಟನ ಹಿಡಿದಿದ್ದಾರೆ. ಅಕಸ್ಮಾತ್ ಅವರ ಆಸೆ ನಿರಾಶೆಯಾಗ್ಬಿಟ್ರೆ ಮುಂದಿನ ರಣತಂತ್ರಗಳು ಏನಾಗಿರಬಹುದು ಅನ್ನೋ ಚರ್ಚೆಗಳ ಮಧ್ಯೆ ಸದ್ಯಕ್ಕಂತೂ ಡಿಕೆಶಿ ಪರವಾಗಿ ನಿಲ್ಲುವಂತಹ ಕಾಂಗ್ರೆಸ್ ಶಾಸಕರು ಎಷ್ಟು ಮಂದಿ ಅನ್ನೋ ವಿಚಾರಕ್ಕೆ ಒಂದಷ್ಟು
ಹೆಸರುಗಳು ಕೇಳ್ಬರ್ತಾ ಇದೆ. ಇದು ಕಾಂಗ್ರೆಸ್ ಮೂಲಗಳಿಂದ ಬಂದಿರುವಂತ ಮಾಹಿತಿನೇ ಆಗಿರೋದ್ರಿಂದ ಇಲ್ಲಿ ಕೆಎನ್ ರಾಜಣ್ಣ, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಈ 5 ಮಂದಿಯನ್ನ ಗಣನೆಗೆ ತೆಗೆದುಕೊಂಡು ಯಾರ ಪರ ಹೆಚ್ಚು ಮಂದಿ ಶಾಸಕರು ಜೊತೆ ನಿಲ್ತಾರೆ ಅನ್ನೋದನ್ನ ಅಬ್ಸರ್ವ್ ಮಾಡಿದ್ರೆ ಡಿಕೆ ಪರ ನಿಲ್ಲೋ ಒಂದಷ್ಟು ಶಾಸಕರ ಲಿಸ್ಟ್ ಬಗ್ಗೆ ಹೇಳೋದಾದ್ರೆ ಬೆಂಗಳೂರು ಮಟ್ಟಿಗಂತೂ ನಿಮಗೆ ಗೊತ್ತೇ ಇದೆ, ರಾಮಲಿಂಗಾರೆಡ್ಡಿ ಡಿಕೆಶಿ ಪರವಾಗಿ ನಿಲ್ತಾರೆ ಅನ್ನೋದು. ಇನ್ನು ಕೆಜೆ ಜಾರ್ಜ್ ಒಂದ್ ರೀತಿ ತಟಸ್ಥ ಅಂತ ಕಾಣಿಸ್ಕೊಂಡ್ರು, ಅವರು ಕೂಡ ಒಂದ್ ಹಂತದಲ್ಲಿ ಡಿಕೆ ಪರವಾಗಿ ನಿಲ್ಲಬಹುದು ಅಂತಾನೆ ಹೇಳಲಾಗ್ತಾ ಇದೆ. ಇನ್ನು ಶಾಂತಿನಗರದ ಶಾಸಕ ಎನ್.ಎ. ಹ್ಯಾರಿಸ್ ಆಗಿರಬಹುದು, ನೆಲಮಂಗಲದ ಶಾಸಕ ಶ್ರೀನಿವಾಸ್ ಆಗಿರಬಹುದು, ಗೋವಿಂದರಾಜನಗರದಿಂದ ಪ್ರಿಯಾ ಕೃಷ್ಣ ಆಗಿರಬಹುದು, ಇನ್ನು ವಿಜಯನಗರದ ಶಾಸಕ ಲೇಔಟ್ ಕೃಷ್ಣಪ್ಪ, ದೇವನಹಳ್ಳಿಯ ಕೆಎಚ್ ಮುನಿಯಪ್ಪ, ಹೀಗೆ ಬೆಂಗಳೂರು ಮಟ್ಟಿಗೆ ಅನೇಕ ಶಾಸಕರು ಡಿಕೆ ಪರವಾಗಿ ನಿಲ್ತಾರೆ ಅನ್ನೋದು ಒಂದು ವಿಚಾರ. ಇನ್ನು ಬೇರೆ ಬೇರೆ ಜಿಲ್ಲೆಗಳ ಪೈಕಿ ನೋಡೋದಾದ್ರೆ ರಾಮನಗರದಿಂದ ಇಕ್ಬಾಲ್ ಹುಸೇನ್, ಮಾಗಡಿಯಿಂದ ಬಾಲಕೃಷ್ಣ, ಕುಣಿಗಲ್ನ ರಂಗನಾಥ್, ಚನ್ನಪಟ್ಟಣದಲ್ಲಿ ಯೋಗೇಶ್ವರ್, ಮದ್ದೂರಿನಿಂದ ಉದಯಗೌಡ, ಮಂಡ್ಯದಿಂದ ಗಣಿಗಾರವಿ, ಶ್ರೀರಂಗಪಟ್ಟಣದಿಂದ ರಮೇಶ್ ಬಂಡಿ ಸಿದ್ದೇಗೌಡ, ಮಳವಳ್ಳಿಯಿಂದ ನರೇಂದ್ರ ಸ್ವಾಮಿ, ಇನ್ನು ಮೈಸೂರು ಭಾಗಕ್ಕೆ ಬಂದ್ರೆ ಅಲ್ಲಿ ತನ್ವೀರ್ ಸೇಠ್, ಇನ್ನು ಕೊಡಗು ಭಾಗಕ್ಕೆ ಬಂದ್ರೆ ಅಲ್ಲಿ ಮಂಥರ್ಗೌಡ, ಮಡಿಕೇರಿಯ ಶಾಸಕ, ಇನ್ನು ವಿರಾಜಪೇಟೆಯ ಶಾಸಕ ಪೊನ್ನಣ್ಣ, ಇನ್ನು ಚಿಕ್ಕಬಳ್ಳಾಪುರ ಅಂತ ಬಂದ್ರೆ ಶಾಸಕ ಪ್ರದೀಪ್ ಈಶ್ವರ್ ಅವರು 50-50 ಅಂತ ಕಾಣಿಸ್ಕೊಂಡ್ರು ಕೂಡ ಡಿಕೆ ಪರವಾಗಿ ನಿಲ್ತಾರೆ ಅನ್ನೋ ಒಂದು ಅಂದಾಜಿದೆ. ಇನ್ನು ಬಾಗೇಪಲ್ಲಿಯಿಂದ ಸುಬ್ಬಾರೆಡ್ಡಿ, ಇನ್ನು ಕೋಲಾರ ಭಾಗ ಅಂತ ಬಂದ್ರೆ ಅಲ್ಲಿ ಮಾಲೂರಿನ ಶಾಸಕ ನಂಜೇಗೌಡ, ಚಿಂತಾಮಣಿಯಿಂದ ಎಂಸಿ ಸುಧಾಕರ್, ತುಮಕೂರು ಕಡೆ ಅಂತ ಬಂದ್ರೆ ಅಲ್ಲಿ ಗುಬ್ಬಿ ಶ್ರೀನಿವಾಸ್, ಅರಸೀಕೆರೆ ಅಂತ ಬಂದ್ರೆ ಅಲ್ಲಿನ ಶಾಸಕ ಶಿವಲಿಂಗೇಗೌಡ, ಇನ್ನು ಶಿವಮೊಗ್ಗ ಕಡೆ ಹೋಗೋದಾದ್ರೆ ಸೊರಬದಿಂದ ಶಾಸಕ ಹಾಗೆ ಸಚಿವ ಮಧು ಬಂಗಾರಪ್ಪ ಇದ್ದಾರೆ, ಸಾಗರದಿಂದ ಬೇಳೂರು ಗೋಪಾಲಕೃಷ್ಣ, ಭದ್ರಾವತಿಯಿಂದ ಸಂಗಮೇಶ್, ದಾವಣಗೆರೆಯಲ್ಲಿ ಎಸ್ ಮಲ್ಲಿಕಾರ್ಜುನ್ ಡಿಕೆ ಪರ ಇದ್ದಾರೆ, ಚನ್ನಗಿರಿಯ ಎಂಎಲ್ಎ ಶಿವಗಂಗಾ ಬಸವರಾಜ್, ಇನ್ನು ಹಾವೇರಿ ಅಂತ ನೋಡೋದಾದ್ರೆ ಅಲ್ಲಿ ಸತೀಶ್ ಸೈಲ್, ಶಾಸಕ ಆರ್.ವಿ. ದೇಶಪಾಂಡೆ, ಬೆಳಗಾವಿ ಭಾಗದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್, ಬೈಲಹೊಂಗಲದಿಂದ ಮಹಂತೇಶ್ ಕೌಜಲಗಿ, ಬಳ್ಳಾರಿ ಕಡೆ ನೋಡೋದಾದ್ರೆ ಕೂಡ್ಲಿಗಿಯಿಂದ ನಾಗೇಂದ್ರ, ಕಂಪ್ಲಿಯಿಂದ ಗಣೇಶ್, ಇನ್ನು ವಿಜಯನಗರದ ಶಾಸಕ ಗವಿಯಪ್ಪ, ಚಿಕ್ಕಮಗಳೂರಿನಿಂದ ಹೇಳೋದಾದ್ರೆ ತಮ್ಮಣ್ಣ, ಶೃಂಗೇರಿಯ ರಾಜೇಗೌಡ, ಚಿತ್ರದುರ್ಗದಿಂದ ವೀರೇಂದ್ರ ಪಪ್ಪಿ, ಚಳ್ಳಕೆರೆಯ ಶಾಸಕ ರಘುಮೂರ್ತಿ, ಮೊಳಕಾಲ್ಮೂರಿನಿಂದ ಎನ್.ವೈ. ಗೋಪಾಲಕೃಷ್ಣ, ಹಿರಿಯೂರು ಶಾಸಕ ಸುಧಾಕರ್, ದೇವನಹಳ್ಳಿಯ ಕೆಎಚ್ ಮುನಿಯಪ್ಪ, ಇನ್ನು ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್, ಮೂಡಿಗೆರೆಯ ಶಾಸಕಿ ನಯನಾ ಮೋಟಮ್ಮ, ಪುಲಕೇಶಿ ನಗರ ಅಂದ್ರೆ ಬೆಂಗಳೂರು ಅಂತ ಬಂದ್ರೆ ಇಲ್ಲಿ ಆಲೂರು ಶ್ರೀನಿವಾಸ್, ಯಾದಗಿರಿ ಸುರಪುರ ಆ ಕಡೆ ಬಂದ್ರೆ ರಾಜ ವೇಣುಗೋಪಾಲ, ಶಿರ್ಸಿಯಿಂದ ಭೀಮಣ್ಣ ನಾಯ್ಕ, ಹರಪನಹಳ್ಳಿಯಿಂದ ಲತಾ ಮಲ್ಲಿಕಾರ್ಜುನ್, ಹೀಗೆ ಒಂದಷ್ಟು ಶಾಸಕರು ಡಿಕೆ ಪರವಾಗಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ. ಇನ್ನು ಕ್ಯಾಬಿನೆಟ್ ಮಂತ್ರಿಗಳ ಬಗ್ಗೆ ಹೇಳೋದಾದ್ರೆ 36 ಮಂತ್ರಿಗಳಲ್ಲಿ ಇಲ್ಲಿ 50% ಡಿಕೆ ಪರ ಇದ್ರೆ 50% ಸಿದ್ದರಾಮಯ್ಯನವ್ರ ಪರವಾಗೇ ಇದ್ದಾರೆ. ಸಿದ್ದು ಪರ ಇರೋದು ಅಂತಂದ್ರೆ ನಿಮಗೆ ಗೊತ್ತೇ ಇದೆ, ಸಂತೋಷ್ ಲಾಡ್, ಡಾಕ್ಟರ್ ಜಿ ಪರಮೇಶ್ವರ್, ಎಂಬಿ ಪಾಟೀಲ್, ಜಮೀರ್ ಅಹಮದ್, ಕೆಎನ್ ರಾಜಣ್ಣ, ಎಚ್.ಸಿ. ಮಹದೇವಪ್ಪ, ಭೈರತಿ ಸುರೇಶ್, ಸತೀಶ್ ಜಾರಕಿಹೊಳಿ, ಶಿವರಾಜ್ ತಂಗಡಗಿ, ಆರ್.ಬಿ. ತಿಮ್ಮಾಪುರ್, ಹೀಗೆ ಒಂದಷ್ಟು ಜನ ಸಿದ್ದರಾಮಯ್ಯನವ್ರ ಪರ ಇದ್ರೆ ಇಲ್ಲಿ ಕೆಜೆ ಜಾರ್ಜ್ ಹಾಗೆ ದಿನೇಶ್ ಗುಂಡೂರಾವ್, ಈಶ್ವರ್ ಖಂಡ್ರೆ, ಶರಣ್ ಪ್ರಕಾಶ್ ಪಾಟೀಲ್, ಕೃಷ್ಣ ಭೈರೇಗೌಡ, ಎಚ್.ಕೆ. ಪಾಟೀಲ್ ಇವರೆಲ್ಲ ಒಂದ್ ರೀತಿ ತಟಸ್ಥರ ರೀತಿಯಲ್ಲಿ ಕಾಣಿಸ್ಕೊಳ್ತಾರೆ. ಅಂದ್ರೆ 50-50 ಅಂತ ಹೇಳ್ಬೋದು. ಇವರು ಜಸ್ಟ್ ಹೈಕಮಾಂಡ್ ಏನ್ ಹೇಳುತ್ತೋ ಅದರಂತೆ ನಡ್ಕೊಂಡು ಹೋಗ್ತೀವಿ ಅನ್ನೋ ತರ ಒಂದಷ್ಟು ಮನಸ್ಥಿತಿಯಲ್ಲಿ ಇರೋರು. ಇನ್ನು ಡಿಕೆ ಪರವಾಗಿ ನಿಲ್ಲುವಂತ ಮಿನಿಸ್ಟರ್ಗಳ ಪೈಕಿಯಲ್ಲಿ ನಾವು ನೋಡಬಹುದು ಸುಧಾಕರ್ ಇದ್ದಾರೆ, ರಾಮಲಿಂಗಾರೆಡ್ಡಿ ಇದ್ದಾರೆ, ಶಿವರಾಜ್ ಪಾಟೀಲ್ ಇದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, ಮಧು ಬಂಗಾರಪ್ಪ ಅವರಿದ್ದಾರೆ. ಹೀಗೆ ಒಂದಷ್ಟು ಸಚಿವರು ಕೂಡ ಇಲ್ಲಿ ಡಿಕೆ ಪರವಾಗಿ ನಿಲ್ಲೋದ್ರಿಂದ ಒಂದು 50ರಿಂದ 60 ಶಾಸಕರು ಡಿಕೆ ಬೆಂಬಲವಾಗಿ ನಿಲ್ತಾರೆ ಅನ್ನುವಂತ ಸುದ್ದಿ ಓಡಾಡ್ತಾ ಇದೆ. ಹೀಗಿರುವಾಗ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಸ್ಥಾನವನ್ನ ಡಿಕೆಗೆ ಕೊಟ್ಟೇ ಕೊಡುತ್ತೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಅರ್ಧ ಅವಧಿಗೆ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾರೆ, ಈ ಹಿಂದೆ 2 ಅವಧಿಗೆ ಸಿಎಂ ಆಗಿದ್ದವರು. ಇನ್ಮೇಲಾದ್ರೂ ಡಿಕೆ ಶಿವಕುಮಾರ್ ಅವರ ಕೊಡುಗೆ ತ್ಯಾಗಗಳನ್ನ ಪರಿಗಣಿಸಿ ಅವರಿಗೇನೆ ಕೊಟ್ರೆ ಒಳ್ಳೇದು ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಒಂದ್ ವೇಳೆ ಕೆಪಿಸಿಸಿ ಪಟ್ಟವನ್ನೂ ಕಿತ್ಕೊಂಡು ಈಗಾಗಲೇ ಬದಲಾವಣೆ ಬಗ್ಗೆ ಆಗ್ತಾ ಇದೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು, ಆ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿನೋ ಅಥವಾ ಕೆಎನ್ ರಾಜಣ್ಣನೋ, ಹೀಗೆ ಒಂದಷ್ಟು ಹೆಸರುಗಳು ಕೇಳಿ ಬರ್ತಾ ಇದೆ. ಇಲ್ಲಿ ಡಿಕೆ ಒಂದು ಪಟ್ಟು ಹಿಡಿಬಹುದು, ಕೆಪಿಸಿಸಿ ಸ್ಥಾನವನ್ನ ಬಿಟ್ಕೊಡ್ಬೇಕು ಅಂದ್ರೆ ನನಗೆ ಸಿಎಂ ಪಟ್ಟ ಬೇಕೇ ಬೇಕು ಅಂತ. ಜೊತೆಗೆ ಅವರ ಬಳಿ ಇರುವಂತಹ ಶಾಸಕರ ಬಲದ ಬಗ್ಗೆ ಕೂಡ ಅವರು ಬಲ ಪ್ರದರ್ಶನ ಮಾಡೋ ಪ್ರಯತ್ನಗಳನ್ನ ಮಾಡಬಹುದು. ಹಾಗೆ ನೋಡಿದಾಗ 50ರಿಂದ 60 ಶಾಸಕರು ಡಿಕೆ ಪರವಾಗಿ ಇರೋದ್ರಿಂದ ಇನ್ನು ಡಾಕ್ಟರ್ ಜಿ ಪರಮೇಶ್ವರ್ ಪರವಾಗಿನೂ ಇಷ್ಟೊಂದು ಶಾಸಕರ ಬೆಂಬಲ ಸಿಗ್ಲಿಕ್ಕಿಲ್ಲ. ಕೆಎನ್ ರಾಜಣ್ಣ ವಿಚಾರದಲ್ಲೂ ಅಷ್ಟೇ, ಸತೀಶ್ ಜಾರಕಿಹೊಳಿ ವಿಚಾರದಲ್ಲೂ ಅಷ್ಟೇ. ಉತ್ತರ ಕರ್ನಾಟಕ ಭಾಗ ಅಂತ ಬಂದಾಗ ಒಂದಷ್ಟು ಶಾಸಕರು ಸತೀಶ್ ಜಾರಕಿಹೊಳಿ ಪರ ನಿಂತರೂ ಕೂಡ ಡಿಕೆಗಿರುವಷ್ಟು ಶಾಸಕರ ಬೆಂಬಲ ಸತೀಶ್ ಜಾರಕಿಹೊಳಿ ಅವರಿಗೆ ಸಿಗ್ಲಿಕ್ಕಿಲ್ಲ. ಇನ್ನು ಸಿದ್ದರಾಮಯ್ಯನವ್ರಿಗೂ ಕೂಡ ಏನು ಶಾಸಕರ ಬಲ ಕಮ್ಮಿ ಇಲ್ಲ ಅಂತಲ್ಲ,
ಅವ್ರಿಗೂ ಕೂಡ ಒಂದಷ್ಟು ಶಾಸಕರ ಬೆಂಬಲ ಇದ್ದೇ ಇರುತ್ತೆ. ಆದರೆ ಇಲ್ಲಿ ಡಿಕೆ ರಣತಂತ್ರದ ಮುಂದೆ, ಜೊತೆಗೆ ಅವರಿಗಿರುವಂತಹ ಶಾಸಕರ ಬಲದ ಮುಂದೆ ಸಿದ್ದು ಆಟ ನಡೆಯೋದಿಲ್ಲ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇರೋದ್ರಿಂದ ಹೈಕಮಾಂಡ್ ಈ ನಿಟ್ಟಿನಲ್ಲಿ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ರೆಡಿ ಇಲ್ಲ. ಈಗಾಗಲೇ ಬಿಜೆಪಿಯ ನಾಯಕರು ಕೂಡ ಒಂದಷ್ಟು ಆರೋಪಗಳನ್ನ, ಜೊತೆಗೆ ಕಾಂಗ್ರೆಸ್ನ ಬೆಳವಣಿಗೆಗಳ ಬಗ್ಗೆ ನೋಡಿ ಒಂದಷ್ಟು ಮಾತನಾಡ್ತಾ ಇದ್ದಾರೆ. ಡಿಕೆಗೆ ಸಿಎಂ ಪಟ್ಟ ಕೊಡ್ಲಿಲ್ಲ ಅಂದ್ರೆ ಸರ್ಕಾರ ಪತನ ಅನ್ನೋ ರೀತಿಯಲ್ಲೆಲ್ಲ ಮಾತನಾಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಹೈಕಮಾಂಡ್ಗೆ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟವನ್ನ ಕೊಡಲೇಬೇಕಾದಂತ ಅನಿವಾರ್ಯತೆ ಕ್ರಿಯೇಟ್ ಆಗೇ ಆಗಬಹುದು. ಅದಕ್ಕಾಗಿನೇ ಈ ಬಜೆಟ್ನ ನಂತರ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸಂಚಲನ ಉಂಟಾಗತ್ತೆ. ಸಿಎಂ ಸಿದ್ದರಾಮಯ್ಯ ಸಿಎಂ ಕುರ್ಚಿಯನ್ನ ಬಿಟ್ಕೊಡ್ಬೇಕಾಗತ್ತೆ. ಡಿಕೆ ಶಿವಕುಮಾರ್ ಆ ಸ್ಥಾನವನ್ನ ಅಲಂಕರಿಸ್ತಾರೆ ಅಂತಾನೆ ಹೇಳಲಾಗ್ತಾ ಇದೆ.